ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿನ್ನೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರ ಸೀಕ್ರೆಟ್ ಟಾಸ್ಕ್ ಹೆಂಗಿತ್ತು? ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಧನುಷ್ ಮತ್ತೆ ರಘು ಅಣ್ಣ ಅವರ ಎಫರ್ಟ್ಸ್ ಗುರು. ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ಎಫರ್ಟ್ಸ್ ಹಾಕಿ ಟಾಸ್ಕ್ ಅನ್ನ ಆಟ ಆಡ್ತಾರೆ. ಕಾವ್ಯನ ಜೆನ್ಯೂನ್ ಆಗಿ ಮನಸ್ಸಲ್ಲಿದ್ದನ್ನ ಮಾತುಗಳನ್ನ ಆಚೆ ಹೇಳಿ ಗಿಲ್ಲಿ ಅಳಿಸದ್ನ ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿರಿ. ನನ್ನ ಒಪಿನಿಯನ್ ಏನಿದೆ ಅದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮೊದಲು ಇವತ್ತು ಮೆಣಸಿನಕಾಯಿ ಹಾರ ನಿಮ್ಮ ವಿಲನ್ ಯಾರು ಅಂತ ಆಯ್ಕೆ ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಇಬ್ಬರನ್ನ ಆಯ್ಕೆ ಮಾಡಬೇಕು ಒಬ್ರು. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಯಾರನ್ನ ಆಯ್ಕೆ ಮಾಡಿದ್ರು ವಿಲನ್ ಆಗಿ ಅಂತ ಅಂದ್ಬಿಟ್ಟು. ಮೊದಲಿಗೆ ಸ್ಪಂದನ ಬಂದು ರಕ್ಷಿತಾ ಮತ್ತೆ ರಜತ್ ಅವರನ್ನ ನನ್ನ ವಿಲನ್ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊರಳಲ್ಲಿ ಮೆಣಸಿನಕಾಯಿ ಹಾರನ್ನ ಹಾಕ್ಬಿಟ್ಟು ಸ್ಪಂದನ ಅವರು ಸೆಲೆಕ್ಟ್ ಮಾಡ್ತಾರೆ. ರಕ್ಷಿತಾ ಬಂದಾಗ ಚೈತ್ರ ಮತ್ತೆ ಸ್ಪಂದನ ಅವರಿಗೆ ಮೆಣಸಿನಕಾಯಿ ಹಾರ ಹಾಕ್ಬಿಟ್ಟು ಇವರು ನನ್ನ ವಿಲನ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ರಜತ್ ಅವರು ಬಂದಾಗ ಅಶ್ವಿನಿ ಮತ್ತೆ ಧ್ರುವಂತ್, ರಜತ್ ಅವರು ಈ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಚೈತ್ರ ಬಂದಾಗ ರಕ್ಷಿತಾ ಮತ್ತೆ ಮಾಳುನ ಸೆಲೆಕ್ಟ್ ಮಾಡ್ಬಿಟ್ಟು ಇವರು ನನ್ನ ವಿಲನ್ ಅಂತ ಹೇಳ್ತಾರೆ. ಮಾಳು ಗುರು ನೋಡ್ಬೇಕು ಏನ್ ರೀಸನ್ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ, ಮಾಳುನ ಸೆಲೆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ರಘುವಣ್ಣ ಆಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಅನ್ನ ವಿಲನ್ ಅಂತ ಕೊಟ್ಟಿದ್ದಾನೆ. ಧ್ರುವಂತ್ ಬಂದಾಗ ರಜತ್ ಮತ್ತೆ ಸ್ಪಂದನನ ವಿಲನ್ ಅಂತ ಕೊಟ್ಟಿದ್ದಾನೆ. ಮಾಳು ಬಂದಾಗ ಚೈತ್ರ ಮತ್ತೆ ರಜತ್ ಅವರನ್ನ ವಿಲನ್ ಅಂತ ಕೊಟ್ಟಿದ್ದಾರೆ. ರಾಶಿಕಾ ಅವರು ಧ್ರುವಂತ್ ಮತ್ತೆ ರಕ್ಷಿತಾ ಅವರನ್ನ ವಿಲನ್ ಅಂತ ಕೊಟ್ಟಿದ್ದಾರೆ. ಧನುಷ್ ಅವರು ಧ್ರುವಂತ್ ಮತ್ತೆ ರಜತ್ ಅವರನ್ನ ವಿಲನ್ ಅಂತ ಅವ್ರ ಕೊರಳಲ್ಲಿ ಹಾರ ಹಾಕಿ ನನ್ನ ಈ ಮನೆಯಲ್ಲಿ ನನಗೆ ಇವರು ವಿಲನ್ ಅಂತ ಕೊಟ್ಟಿದ್ದಾರೆ. ಕಾವ್ಯ ಅವರು ಬಂದಾಗ ರಕ್ಷಿತಾ ಮತ್ತೆ ಗಿಲ್ಲಿ ಇವ್ರಿಗೆ ಕೊರಳಲ್ಲಿ ಹಾರ ಹಾಕ್ಬಿಟ್ಟು ಮೆಣಸಿನಕಾಯಿ ಹಾರ ಹಾಕಿ ವಿಲನ್ ಅಂತ ಹೇಳಿದ್ದಾರೆ. ಸೂರಜ್ ಅವರು ಚೈತ್ರ ಮತ್ತೆ ಅಶ್ವಿನಿ ಇವ್ರಿಗೆ ಹೇಳಿದ್ದಾರೆ. ಗಿಲ್ಲಿ ಬಂದಾಗ ಧ್ರುವಂತ್ ಮತ್ತೆ ಅಶ್ವಿನಿ ನನ್ನ ವಿಲನ್ ಅಂತ ಅಂದ್ಬಿಟ್ಟು ಗಿಲ್ಲಿ ಹೇಳಿದ್ದಾರೆ. ಕೊನೆಯದಾಗಿ ಅಶ್ವಿನಿ ಮೇಡಮ್ ಅಂತ ಬಂದಾಗ ರಜತ್ ಮತ್ತೆ ಸೂರಜ್ ಅವರು ನನ್ನ ವಿಲನ್ ಅಂತ ಮೆಣಸಿನಕಾಯಿ ಹಾರ ಹಾಕ್ಬಿಟ್ಟು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು ಎಪಿಸೋಡ್ ಅಲ್ಲಿ ನೋಡೋಣ ಏನ್ ರೀಸನ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಈಗ ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋಣ ಗುರು. ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಸಖತ್ತಾಗಿತ್ತು ಗುರು. ಫಸ್ಟ್ ಆಫ್ ಆಲ್ ಟಾಸ್ಕ್ ಗಿಲ್ಲಿ ಅಶ್ವಿನಿ ಮೇಡಮ್ ಇಬ್ರು ಕೂಡ ಸಖತ್ತಾಗಿ ಟಾಸ್ಕ್ ಅನ್ನ ಮಾಡಿದ್ರು. ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಂಟೆಂಟರ್ ಆಗಿ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಫಸ್ಟ್ ಕಾವ್ಯನ ಅಳಿಸ್ಬೇಕು ಅಂತ ಬಂದಾಗ ಗುರು ಗಿಲ್ಲಿ ಲಿಟ್ರಲಿ ಸಖತ್ತಾಗಿ ಮಾಡ್ದ ಅಂತ ಅನಿಸ್ತು. ಚೆನ್ನಾಗಿ ಸಕ್ಕದಾಗಿ ಆಕ್ಟ್ ಮಾಡ್ದ. ಪ್ರೀ ಪ್ರಾಡಕ್ಟ್ ಅಂದ, ಮೇಕಪ್ ಅಂದ, ಸುಮ್ಮನೆ ಓಡಾಡ್ತೀಯ ಅಂತಂದ. ಎಷ್ಟು ಜಂಟಿಯಾಗಿ ಬಂದಿದ್ದೇ ತಪ್ಪು, ಸಿಂಗಲ್ ಆಗಿ ಬರ್ಬೇಕಾಗಿತ್ತು. ಎಷ್ಟು ಮಾತು ಆಡಿ 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 ಸಕ್ಕದಾಗಿ ಟ್ರಿಗರ್ ಮಾಡ್ದ ಗುರು ನಿಜವಾಗ್ಲೂ ಕಾವ್ಯದು. ಬಟ್ ಗಿಲ್ಲಿ ಮನ್ಸಿಂದ ಮಾಡಿದ್ನ ಅಂತಂದ್ರೆ ನನಗೆ ಏನೋ ಗುರು ಗಿಲ್ಲಿ ಮನ್ಸಿಂದ ಮಾಡಿಲ್ಲ, ಬಟ್ ಆದ್ರೂ ಕೂಡ ಟಾಸ್ಕ್ಗೋಸ್ಕರ ಮಾಡ್ದ ಅಂತ ನನ್ಗೆ ಅನಿಸ್ತಾ ಇತ್ತು. ಕಾವ್ಯನ ಔಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಗಿಲ್ಲಿ ಮಾಡಿಲ್ಲ, ಬರೀ ಟಾಸ್ಕ್ಗೋಸ್ಕರ ಆ ಥರ ಮಾಡ್ತಾ ಇದ್ದಾನೆ ಅಂತ ನನ್ಗನ್ನಿಸ್ತು. ಸಕ್ಕದಾಗಿ ಮಾಡ್ತಾ ಗುರು ನಿಜವಾಗ್ಲೂ ಸೂಪರ್ ಆಗಿತ್ತು ಅಂತ ಅನಿಸ್ತು. ಸಕ್ಕದಾಗಿ ಎಂಟರ್ಟೈನ್ಮೆಂಟ್ ಥರನೂ ಇತ್ತು. ಸಕ್ಕದಾಗಿ ಕಿಂಡಲ್ಲು ಮಾಡ್ತಾ ಇದ್ದ. ಎಲ್ಲರೂ ಒಂದು ಕಡೆಯಿಂದ ಏನು ಗಿಲ್ಲಿ ಈ ಥರ ಮಾಡ್ತಾ ಇದ್ದಾನೆ, ಗಿಲ್ಲಿ ಈ ಥರ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸಕ್ಕದಾಗಿ ಇದು ಮಾಡ್ತಾ ಇದ್ರು. ಬಟ್ ಕಾವ್ಯನ ಫೈನಲಿ ಸಕ್ಸಸ್ಫುಲಿ ಕಣ್ಣೀರು ಹಾಕೋ ಥರ ಕಂಪ್ಲೀಟ್ ಮಾಡ್ತಾನೆ. ಅದ್ರ ಜೊತೆಗೆ ಇದು ಕೂಡ ಯಾವುದು ಕಣ್ಣೀರು ಹಾಕೋದ್ರ ಜೊತೆಗೆ ಫೋಟೋ ಕೂಡ ತಗೊಂಡೋಗಿ ಸ್ಟೋರ್ ರೂಮಲ್ಲಿ ಇಟ್ಟು ಈ ಟಾಸ್ಕ್ ಅನ್ನ ಫೈನಲಿ ಕಂಪ್ಲೀಟ್ ಮಾಡ್ತಾರೆ. ನೆನ್ನೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಬಿಗ್ ಬಾಸು. ಬೆಳಗ್ಗೆವರೆಗೂ ಸೈಕಲ್ ತುಳಿತಾನೇ ಇರಬೇಕು. ರಾತ್ರಿ ಎಷ್ಟು 11 ಗಂಟೆಯಿಂದ ಬೆಳಗ್ಗೆ ಅಲ್ಲಿವರೆಗೂ ಅಂದ್ರೆ ವೇಕಪ್ ಸಾಂಗ್ ಬರೋವರೆಗೂ ಸೈಕಲ್ ತುಳಿತಾನೆ ಇರಬೇಕು. ಇನ್ ಕೇಸ್ ನಿಲ್ಸಿದ್ರೆ ಸೈರನ್ ಬರುತ್ತೆ, ಮನೇಲಿ ಯಾರು ನಿದ್ದೆ ಮಾಡಂಗಿಲ್ಲ, ಎಲ್ಲ ಲೈಟ್ಸ್ ಆಗುತ್ತೆ, ಎಚ್ಚರ ಇರಬೇಕು. ಇವ್ರು ತುಳಿತಾ ಇದ್ರೆ ಎಲ್ಲ ಆಫ್ ಇರುತ್ತೆ, ಆರಾಮಾಗಿ ನಿದ್ದೆ ಮಾಡಬೇಕು. ಗುರು ನಿಜವಾಗ್ಲೂ ಎಕ್ಸಲೆಂಟ್ ಅಂತ ಹೇಳ್ಬೇಕು. ಧನುಷ್ ಮತ್ತೆ ರಘುವಣ್ಣ ಎಫರ್ಟ್ಸ್ ಮಾತ್ರ ಸೂಪರ್ ಆಗಿ ಎಫರ್ಟ್ಸ್ ಹಾಕಿ ಬೆಳಗ್ಗೆವರೆಗೂ ಟಾಸ್ಕ್ ಅನ್ನ ಆಟ ಆಡಿದ್ರು. ಬಟ್ ರಘುವಣ್ಣಗೆ ಆಪ್ಷನ್ ಇತ್ತು ಗುರು. ಬೇರೆಯವ್ರಿಗೆ ಕಾಲ್ ಸರಿ ಇಲ್ಲ ಅಂದಾಗ ಬೇರೆಯವ್ರಿಗೆ ಆಪ್ಷನ್ ಕೊಡ್ಬೋದಿತ್ತು ಅಂತ ನನ್ಗನ್ನಿಸ್ತು. ಬಟ್ ಅವ್ರು ಏನ್ ಕ್ಯಾಲ್ಕುಲೇಟ್ ಮಾಡಿದ್ರು ಎಲ್ಲ ಒಂಥರ ಅದೇನೋ ಹೇಳ್ತಾರಲ್ಲ ತ್ಯಾಗಮಿ ತರ, ಇಲ್ಲ ನಾನು ಮಾಡ್ತೀನಿ ಅನ್ನೋ ತರ ಮಾಡಿ ಇಲ್ಲ ಒಂದ್ ಕಡೆ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಮಾಡಿದ್ರು ಈ ಟಾಸ್ಕ್ ಅಂತ ನನ್ಗನ್ನಿಸ್ತು. ಒಟ್ಟಿನಲ್ಲಿ ಸಖತ್ತಾಗಿ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು ಗುರು. ರಘುವಣ್ಣ ಮತ್ತೆ ರಜತ್ ಇಬ್ರು ಕೂಡ ಚೆನ್ನಾಗಿ ಟಾಸ್ಕ್ ಅನ್ನ ಆಟ ಆಡಿ ಕಂಪ್ಲೀಟ್ ಮಾಡಿದ್ರು. ಎಫರ್ಟ್ಸ್ ಮಾತ್ರ ಸಕ್ಕದಾಗಿತ್ತು, ಟೂ ಗುಡ್ ಅಂತ ಹೇಳ್ಬೋದು. ಈ ಗ್ಯಾಪ್ ಅಲ್ಲಿ ಮಾಡ್ಬೇಕಾದ್ರೆ ಯಾರು ನಮ್ಮ ಗಿಲ್ಲಿ ಈ ಕಿಚನ ಚಪ್ಪಾಳೆ ಫೋಟೋನ ತೆಗೆದು ಬಿಡ್ತಾರೆ. ಅದು ಸ್ಪಂದನ ನೋಡ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಗುರು ಡ್ರಾಮಾ. ಆ ಕಿಚನ ಚಪ್ಪಾಳೆಗೆ ಹುಡುಕ್ತಾರೆ, ಮನೆಯೆಲ್ಲ ಹುಡುಕ್ತಾರೆ, ಗಿಲ್ಲಿ ಮೇಲೆ ಡೌಟ್ ಬರ್ತಾರೆ.
ಡೌಟ್ ಪಡ್ತಾರೆ. ಬಟ್ ರಜತ್ ಮಾತ್ರ ಸಖತ್ತಾಗಿ ಕ್ಯಾಲ್ಕುಲೇಟಿವ್ ಮಾಡ್ತಾನೆ ಗುರು. ಇಲ್ಲಿ ಏನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೇಕು, ಅದು ಗಿಲ್ಲಿಗೆ ಕೊಟ್ಟಿರ್ಬೇಕು, ಅಶ್ವಿನಿಗೆ ಕೊಟ್ಟಿರ್ಬೇಕು ಅಂತ ಸಕ್ಕದಾಗಿ ಡಿಕೋಡ್ ಮಾಡ್ತಾನೆ. ಬಟ್ ಈ ಸೀಕ್ರೆಟ್ ಟಾಸ್ಕ್ಗಳು ಡೌಟ್ ಇದ್ದಾಗ ಹೇಳ್ಬಿಡ್ಬೇಕು ಬಿಗ್ ಬಾಸ್ ಈ ತರ ಇವ್ರು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ, ಅದನ್ನ ನಾವು ಕಂಡುಹಿಡಿದಿದ್ದೀವಿ ನಿಲ್ಸಿ ಅಂತ ಇವ್ರು ಯಾರಾದ್ರೂ ಕ್ಯಾಮ್ರಾಗಳ ಮುಂದೆ ಹೋಗಿ ಹೇಳಿದಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಆದ್ರೆ ಇವ್ರು ಏನ್ ಮಾಡಿದ್ರು, ಇವರಲ್ಲೇ ಡಿಸ್ಕಷನ್ ಮಾಡ್ಕೊಂಡಿದ್ರು, ಇಲ್ಲ ಹೇಳ್ಬೇಕಾಗಿತ್ತು ಈಗ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅದಕ್ಕೆ ಇವ್ರು ತೆಗ್ದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ರೆ ಬಿಗ್ ಬಾಸ್ ಏನೋ ಒಂದು ಇದು ಮಾಡಿರೋರು. ಬಟ್ ಆ ಥರ ಏನು ಇದು ಮಾಡಿಲ್ಲ ಅಂತ ನನಗೆ ಅನಿಸ್ತು. ಚೆನ್ನಾಗಿ ಸಖತ್ತಾಗಿ ಇದು ಮಾಡಿದ್ರು ಗುರು ಐಡೆಂಟಿಫೈ ಮಾಡೋದು. ಬಟ್ ಚೈತ್ರಕ್ಕ ಮಾತ್ರ ಸ್ವಲ್ಪ ಯಾಕೋ ಅತಿ ಆಯಿತು ಅಂತ ಅನಿಸ್ತಪ್ಪ ನಿಜವಾಗ್ಲು. ಆ ಗಿಲ್ಲಿ ಊಟ ತಗೊಂಡೋಗಿ ಇಟ್ಕೊಳ್ಳೋದು ಅದೆಲ್ಲ ಅವ್ರ ಮಾತುಗಳು ಆಡೋದಾಗಿರ್ಬೋದು ಸ್ವಲ್ಪ ಅತಿ ಆಯಿತು ಅಂತ ನನಗನ್ನಿಸ್ತು. ಅದ್ರ ಜೊತೆಗೆ ಗಿಲ್ಲಿ ಕೂಡ ಆ ಊಟ ಬಿಟ್ಟು ಕಾವ್ಯನ ಈ ಥರ ಮಾಡ್ತಾ ಇದ್ದೀನಿ, ರೇಗಿಸ್ತಾ ಇದ್ದೀನಿ, ಬೇಜಾರು ಮಾಡ್ತಾ ಇದ್ದೀನಿ ಅಂತ ಅರ್ಟಾಗಿ ಊಟ ಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು ಗುರು. ಗಿಲ್ಲಿ ಏನಕ್ಕೆ ಮಾಡಬೇಕು, ತಿನ್ನಬೇಕು. ಬಟ್ ಯಾಕೋ ಗಿಲ್ಲಿದು ಒಂಚೂರು ರಾಂಗ್ ಟ್ರ್ಯಾಕ್ ಹೋಗ್ತಾ ಇದೆ ಗುರು ಈ ಕಾವಿನ ವಿಚಾರದಲ್ಲಿ ಮಾತ್ರ. ಇಂಡಿವಿಜುವಲ್ ಆಗಿ ಆಡಬೇಕು, ಗೆಲ್ಲಬೇಕು, ಅದು ಚೆನ್ನಾಗಿರುತ್ತೆ. ಬಟ್ ಯಾಕೆ ಕಾವ್ಯನ ವಿಚಾರದಲ್ಲಿ ಇಷ್ಟೊಂದು ಅಟ್ಯಾಚ್ಮೆಂಟ್ ಆಗಿದ್ದಾರೆ ಗೊತ್ತಿಲ್ಲ. ಬಟ್ ಫ್ರೆಂಡ್ಸ್ ಅನ್ನೋದು ಎಲ್ಲರಿಗೂ ಗೊತ್ತು. ಸ್ವಲ್ಪ ಇವು ಅವ್ರವ್ರ ಗೇಮ್ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಯಾಕಂದ್ರೆ ಲಾಸ್ಟ್ಗೆ ಬರ್ತಾ ಇದೆ, ಫೈನಲ್ ಅಂತ ಬಂದಾಗ ಕಪ್ಪೇ ಮುಖ್ಯ ಅಲ್ವಾ, ಕಪ್ ಕಡೆ ನೋಡ್ಬೇಕಷ್ಟೇ. ಇನ್ನೊಂದು ಈ ಕಡೆ ಯಾರ್ದು ನಮ್ಮ ರಘು ಅಣ್ಣ ಮತ್ತೆ ಇವ್ರದ್ದು ಸೈಕಲ್ ಧನುಷ್ ಅವ್ರದ್ದು ಸೈಕಲ್ದು ಮಾತ್ರ ಸಕ್ಕತ್ತಾಗಿತ್ತು ಗುರು, ಸಕ್ಕತ್ತಾಗಿ ತುಳಿತಾ ಇದ್ರು. ಬಟ್ ಬರೀ ಧನುಷ್ ನಿದ್ದೆ ಮಾಡಿಬಿಟ್ಟಿರ್ತಾರೆ, ಲಾಸ್ಟ್ ಅಲ್ಲಿ ಬಂದು 10 ಸೆಕೆಂಡ್ ಟೈಮ್ ಇರುತ್ತೆ, 10 ಸೆಕೆಂಡಲ್ಲಿ ನಿಲ್ಸಿದ್ರು ಕೂಡ ಮತ್ತೆ ತುಳಿಬೇಕು. ಹೋಗ್ಬಿಟ್ಟು ಎಬ್ಬರಿಸ್ಬಿಟ್ಟು ಬಂದು ಬಂದು ಮತ್ತೆ ಹತ್ಕೊಂಡು ತುಳಿತಾರಲ್ಲ, ಸಖತ್ ಫನಿ ಆಗಿತ್ತು ಗುರು ನಿಜವಾಗ್ಲು. ಆ ಬಿಟ್ಟನ್ನ ವಿಟಿನ ಮೇ ಬಿ ವೀಕೆಂಡಲ್ಲಿ ಪ್ಲೇ ಮಾಡ್ತಾರೆ ಸುದೀಪ್ ಅಣ್ಣ, ನೋಡ್ಬೇಕು, ಸಖತ್ ಫನಿ ಆಗಿತ್ತು. ಏನ್ ಗುರು ರಘು ಅಣ್ಣ ನೋಡಿದ್ರೆ ಆ ಬಿಟ್ಟನ್ ಮಾತ್ರ ಆ ಸೀನ್ ಮಾತ್ರ ರಘು ಅಣ್ಣ ಇಳಿದು ಹೋಗಿ ಅವ್ರನ್ನ ಎಬ್ಬರಿಸ್ಬಿಟ್ಟು ಎದ್ದೇಳಲ್ಲ ಆದ್ರೂ ಟಕ್ ಅಂತ ಬಂದು ಹತ್ತಾರಲ್ವಾ, ಆ ಸೀನ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು. ಅದನ್ನ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಗುರು, ಸಖತ್ತಾಗಿತ್ತು. ಬಟ್ ಈ ಕಿಚ್ಚನ ಚಪ್ಪಾಳೆ ಫೋಟೋ ಹೋಗಿದ ತಕ್ಷಣ ಎಲ್ಲ ಸ್ವಲ್ಪ ಬೇಜಾರಾದ್ರು. ಬಟ್ ಆದ್ರೆ ಏನೋ ಸೀಕ್ರೆಟ್ ಟಾಸ್ಕ್ ಇರ್ಬೋದು ಅಂತ ಎಲ್ಲ ಡಿಕೋಡ್ ಮಾಡಿದ್ರು. ಬಟ್ ಆದ್ರೆ ಎಲ್ಲ ಚೀಟಿಗಳು ಹಾಕೋದು, ದೇವ್ರ ಮುಂದೆ ಹಾಕಿ ಚೀಟಿ ತೆಗಿಯೋದು, ಇವನೇ ಮಾಡಿದ್ದಾನೆ ಅನ್ನೋದು, ಚೈತ್ರಕ್ಕ ಹೋಗಿ ಗಿಲ್ಲಿ ಒಪ್ಕೊಂಡ ಅಂತ ಅಶ್ವಿನಿ ಮೇಡಮ್ ಹತ್ರ ಹೇಳೋದು, ಇವ್ರು ಒಪ್ಕೊಡ್ರು ಅಂತ, ಈ ತರ ಎಲ್ಲ ಒಂಥರ ಕ್ಲಮ್ಸಿನಾಗಿ ಇದು ಮಾಡಿದ್ರು ಗುರು ನಿಜವಾಗ್ಲು. ನೆನ್ನೆ ಸ್ವಲ್ಪ ಚೈತ್ರಕ್ಕ ಅವರು ಒಂದು ಇದ್ರಲ್ಲಿ ಇರ್ಬೇಕಾಗಿತ್ತು. ಬಟ್ ಆದ್ರೆ ನನ್ಗೆ ಯಾಕೋ ಆ ತರ ಅನ್ಸಿಲ್ಲ. ಬಟ್ ಓವರ್ ಆಲ್ ನೋಡಿದಾಗ ಸಖತ್ತಾಗಿ ಸೀಕ್ರೆಟ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ಚೆನ್ನಾಗಿತ್ತು ಗುರು. ಆಟ ಮಾತ್ರ ನೆನ್ನೆ ಮಾತ್ರ ಸೂಪರ್ ಆಗಿ ಗಿಲ್ಲಿ ಕಾವ್ಯ ಹೈಲೈಟ್ ಅಂತ ಅನಿಸ್ತು ನೆನ್ನೆ ಎಪಿಸೋಡಲ್ಲಿ ಮಾತ್ರ ಚೆನ್ನಾಗಿತ್ತು. ಅದ್ರ ಜೊತೆಗೆ ರಕ್ಷಿತಾ ಮತ್ತೆ ಗಿಲ್ಲಿ ಅವ್ರದ್ದು ಕೂಡ ಕಾಂಬೋ ಕೂಡ ಕಾಮಿಡಿಯಾಗಿ ಊಟದ ವಿಚಾರದಲ್ಲಿ ಸಖತ್ತಾಗಿ ಫನ್ ಆಗಿ ಟ್ರ್ಯಾಕ್ ಅನ್ನೋದು ಹೋಯಿತು. ಓವರ್ ಆಲ್ ಆಗಿ ನೆನ್ನೆ ಎಪಿಸೋಡು ಓಕೆ ಎಪಿಸೋಡ್ ಗುರು, ಹೈ ಎಕ್ಸ್ಪೆಕ್ಟೇಷನ್ ಏನು ಎಪಿಸೋಡ್ ಇಲ್ಲ, ಪರವಾಗಿಲ್ಲ ಅಂತ ಹೇಳ್ಬೋದು. ನಿಮ್ಗೆ ಏನು ಅನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ನಮಸ್ತೆ.